ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಈ ಬದನೆಕಾಯಿ ಇರುತ್ತಲ್ಲ, ಮೈಸೂರು ಬದನೆಕಾಯಿ, ತುಂಬಾ ಅಂದ್ರೆ ಎಳೆದು ಇವಾಗ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಅದರದ್ದು ಗೊಜ್ಜು ರೆಸಿಪಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಬದನೆಕಾಯಿ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ, ಮತ್ತೆ ಫೈಬರ್ ತುಂಬಾ ಇದೆ. ಇದು ಹಾರ್ಟ್ ಫ್ರೆಂಡ್ಲಿ, ಬ್ರೈನ್ ಫ್ರೆಂಡ್ಲಿ, ನಮ್ಮ ಸ್ಕಿನ್ ನ ಪ್ರಭಾವವಾಗಿ ಮಾಡ್ತದೆ, ಮತ್ತೆ ಬ್ಲಡ್ ಶುಗರ್ ನ ಕೂಡ ಕಂಟ್ರೋಲ್ ಮಾಡ್ತದೆ, ವೇಟ್ ಲಾಸ್ ಗೆ ಹೆಲ್ಪ್ ಮಾಡ್ತದೆ. ಯಾವ ವೆಜಿಟೇಬಲ್ ನಲ್ಲಿ ಬೀಜ ಇದೆಯೋ ಅದು ವೇಟ್ ಲಾಸ್ ಗೆ ಹೆಲ್ಪ್ ಮಾಡೋದು ಡೆಫಿನೆಟ್. ಯಾಕೆ ಅಂತಂದ್ರೆ ಅದು ನಮಗೆ ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡ್ತದೆ. ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ. ಈ ವೆಜಿಟೇಬಲ್ ಕೆಲವರು ಅಂದ್ರೆ ಆಸ್ಟೋಪೆರಾಸಿಸ್ ಇರೋರು, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರೋರು ಸ್ವಲ್ಪ ಲಿಮಿಟ್ ಅಲ್ಲಿ ತಿಂದ್ರೆ ಆಯ್ತು. ಅದರ್ವೈಸ್ ಈ ಬದನೆಕಾಯಿ ಇದೆಯಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಬ್ರೈನ್ ಫ್ರೆಂಡ್ಲಿ ಕೂಡ. ಇದು ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡ್ತದೆ. ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರೋದ್ರಿಂದ ನಮ್ಗೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಬ್ರೈನಿಗೆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಕೆಪಾಸಿಟಿಯನ್ನು ಕೊಡ್ತದೆ. ಹಾಗಾಗಿ ಇದ್ರದ್ದು ಪಲ್ಯ ಮಾಡ್ಕೋಬಹುದು, ಗೊಜ್ಜು ಮಾಡ್ಕೋಬಹುದು, ಬಜ್ಜಿ ಮಾಡ್ಕೋಬಹುದು, ಭರ್ತ ಮಾಡ್ಕೋಬಹುದು, ಸಾಂಬಾರ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬಹುದು ಫ್ರೆಂಡ್ಸ್. ಅಷ್ಟು ಒಳ್ಳೇದಿದ್ದು. ನಾನಿವತ್ತು ಮುಂದೆ ನನ್ನ ಚಾನಲ್ ನಲ್ಲಿ ಬದನೆಕಾಯ್ದು ಗೊಜ್ಜು ರೆಸಿಪಿ ಹಾಕೊಂಡಿದ್ದೀನಿ. ತುಂಬಾ ರುಚಿಯಾಗುತ್ತೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ, ಪೂರಿಗೆ ಮತ್ತೆ ಜೋಳದ ರೊಟ್ಟಿಗಂತೂ ಹೇಳಿದ್ದು ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ. ನಂದು ಈ ರೆಸಿಪಿನ ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ನೀವೇನಾದ್ರೂ ಚೇಂಜಸ್ ಮಾಡೋದಾಗಿದ್ರೆ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ಹಾಕಿದ ರೆಸಿಪಿ ಒಂದ್ ಸ್ವಲ್ಪ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಈ ರೆಸಿಪಿಗೆ, ಮತ್ತೆ ಕಾಮೆಂಟ್ ಮಾಡಿ. ಈ ಲಿಂಕ್ ನಾನು ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ರೆಸಿಪಿನ ಯೂಟ್ಯೂಬ್ ಪ್ರೆಸೆಂಟ್ ಮಾಡ್ತೀನಿ. ಈ ವಿಡಿಯೋನ ಮೊದಲಿಂದ ಬರೆಯುತ್ತಂತ ನೋಡಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ಫ್ರೆಂಡ್ಸ್ ನಾನು ನಿಮ್ಗೊಂದು ಒಳ್ಳೆಯ ರೆಸಿಪಿ, ಈ ಮೈಸೂರು ಬದನೆಕಾಯಿ ಇರುತ್ತಲ್ಲ ಎಳೆಯದು, ಅದರದ್ದು ಗೊಜ್ಜು ರೆಸಿಪಿನ ತೊಗೊಂಡ್ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಎಳೆಯದು 2-3 ತೊಗೊಂಡಿದ್ದೀನಿ ಮೈಸೂರು ಬದನೆಕಾಯಿ. ಈಗ ಇದೆಲ್ಲ ಮಸಾಲೆಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸು ಆಮೇಲಿಂದ ನಾನು ಹುರಿಬೇಕಾದ್ರೆ ಎಲ್ಲ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಎಷ್ಟು ಅಂತ ಹೇಳ್ತೀನಿ. ಇದೆಲ್ಲ ನೋಡಿ, ಒಗ್ಗರಣೆದು ಮತ್ತು ಹೀಗೆ ಬೆಲ್ಲ, ಹುಣಸೆಹಣ್ಣಿನ ನೀರು ಹಾಗೆಲ್ಲ, ಅದೆಲ್ಲ ಇಂಗ್ರೀಡಿಯೆಂಟ್ಸು ಬೇರೆ ಎಲ್ಲ, ಅದನ್ನು ಆಮೇಲೆ ಹೇಳ್ತೀನಿ. ಈಗ ಇದು ಎಳೆಯದು 3 ಬದನೆಕಾಯಿನ ಯೂಸ್ ಮಾಡಿದ್ದೀನಿ. ಇದರದ್ದು ದಂಟು ತೆಕ್ಕೊಳ್ಳಿ. ಅದ ನಂತರ ಅದನ್ನು 2 ಇಂಚು ಪೀಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೇ ಕಟ್ ಮಾಡ್ಕೊಳ್ಳಿ. ಹೀಗೆ ರೌಂಡ್ ಫಸ್ಟ್ ಕಟ್ ಮಾಡಿಬಿಟ್ಟು ಆಮೇಲೆ ಭಾಗ ಮಾಡಿ ಕಟ್ ಮಾಡಿದ್ದೀನಿ. ಇದು ಹಾರ್ಟ್ ಫ್ರೆಂಡ್ಲಿ ಫ್ರೆಂಡ್ಸ್. ಈ ವೆಜಿಟೇಬಲ್ ತುಂಬ ಒಳ್ಳೆಯದು, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ. ಇದನ್ನು 2 ಇಂಚು ಪೀಸಸ್ ಆಗಿ ನಾನು ಇವಾಗ ಹೇಗೆ ಕಟ್ ಮಾಡಿದ್ದೀನೋ ಹಾಗೇ ಕಟ್ ಮಾಡ್ಕೊಳ್ಳಿ. ಇದು ಬ್ರೈನ್ ಫ್ರೆಂಡ್ಲಿ, ಫೈಬರ್ ತುಂಬ ಇದೆ, ಆಂಟಿ ಆಕ್ಸಿಡೆಂಟ್ಸ್ ತುಂಬ ಇದೆ ಇದರಲ್ಲಿ. ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ತದೆ ಮತ್ತು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ. ಇನ್ನೊಂದೇನಪ್ಪ ಅಂದರೆ, ಈ ಬೌಲ್ನಲ್ಲಿ ನಾನು ಉಪ್ಪು ಯಾಕೆ ಹಾಕ್ತಿದ್ದೀನಿ, ಒಂದೊಂದು ಸ್ವಲ್ಪ ಕಹಿತನ ಇರುತ್ತಲ್ಲ, ಅದು ಹೋಗಲಿ ಅಂದ್ಬಿಟ್ಟು ಈಗ ಕಟ್ ಮಾಡೋದನ್ನೆಲ್ಲ ಆ ಬೌಲ್ಗೆ ಹಾಕೊಂಡು ಒಂದೊಂದು ಸತಿ ಕೈ ಆಡಿಸ್ಕೊಳ್ಳಿ. ಆವಾಗ ಆ ಉಪ್ಪಿನ ಅಂಶ ಎಲ್ಲ ತಾಗಿ, ಅದರಲ್ಲಿ ಉಪ್ಪು ತಾಗಿ ಅದು ಕಹಿ ಅಂಶ ಹೋಗುತ್ತೆ. ಈಗ ಮಸಾಲೆ ಹುರ್ಕೊಳ್ಳೋಣ. 1 ಟೀ ಸ್ಪೂನು ಕಡಲೆಬೇಳೆ, ಸ್ವಲ್ಪ ಅಲ್ವಾ ಇದು, 3 ಅಲ್ವಾ, ತುಂಬ ಆಗಲ್ಲ. ಅದು ಪ್ಯಾನ್ಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೆಚ್ಚಗಾಗಿ ಸ್ವಲ್ಪ ಹುರಿತಾ ಇದೆ ಅನ್ಬೇಕಾದ್ರೆ, ಯಾಕಂದರೆ ಕಡಲೆಬೇಳೆ ಇದು ಒಟ್ಟಿಗೆ ಹಾಕ್ಬಿಟ್ರೆ, ಉದ್ದಿನಬೇಳೆ ಕಡಲೆಬೇಳೆ ಒಟ್ಟಿಗೆ ಹಾಕ್ಬಿಟ್ರೆ ಕಡಲೆಬೇಳೆ ಉರಿಯುತ್ತೆ, ಉದ್ದಿನಬೇಳೆ ಸಿದೋಗ್ಬಿಡುತ್ತಲ್ವ. ಅದಕ್ಕೆ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಕಾಳು ಹಾಗೆ ಅದನ್ನೆಲ್ಲನೂ ಒಟ್ಟಿಗೆ ಹುರ್ಕೊಳ್ಳಿ. ಎಣ್ಣೆಗಿಣ್ಣೆ ಏನು ಹಾಕೋದಿಲ್ಲ, ಹಾಗೆ ಒಣ ಹುರ್ಕೋಬೇಕಾಗತ್ತೆ. ಒಣ ಹುರ್ಕೊಂಡೆ ಚೆನ್ನಾಗಾಗುತ್ತೆ. ಇದು ಹುರ್ಕೊಳ್ಳೋದು ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾಡ್ತೀವೋ ಮಸಾಲೆ ಅಷ್ಟು ಚೆನ್ನಾಗಾಗುತ್ತೆ, ಮತ್ತು ನಾವು ತಯಾರಿಸುವಂತಹ ಪದಾರ್ಥ ಕೂಡ ಅಷ್ಟು ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ಬಿಳಿ ಎಳ್ಳು, ನಾನು ಪಾಲಿಶ್ ಇಲ್ಲದೆ ಇರೋ ಬಿಳಿ ಎಳ್ಳು ಹಾಕಿದ್ದೀನಿ. ತುಂಬ ಪರಿಮಳಯುಕ್ತ ಆಗುತ್ತೆ ಫ್ರೆಂಡ್ಸ್. ಇದು ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ 3-4 ಹಾಕಿ, ನಾನು ಬ್ಯಾಡಗಿನೇ ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಗುಂಟೂರು ಹಾಕೋಬೋದು. ಇವಾಗ ಅದಕ್ಕೂ ಸಿಡಿಯೋ ತನಕ ಅದು ಎಳ್ಳಿದೆಯಲ್ಲ, ಅದು ಸಿಡಿಬೇಕು, ಆವಾಗ ಮಾತ್ರ ಅದರದ್ದು ಪರಿಮಳ ಬರೋದು. ಮತ್ತು ಈ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗಬೇಕು, ಹುರಿದ್ಬಿಟ್ಟು ಆಗಿದೆ. ಈಗ
ಫ್ಲೇಮ್ ಟರ್ನ್ ಆಫ್ ಮಾಡಿಬಿಟ್ಟು ಹಿಂಗೆ ಪೌಡ್ರ್ ಒಂದು ಚುಟುಕಿ, ಒಂದು 2 ಚಿಟುಕಿ ಹಾಕ್ಕೊಳ್ಳಿ. ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಒಣ ಇರೋದ್ರಿಂದ ಮತ್ತು ಬಿಸಿ ಇದೆಯಲ್ಲ ಹಿಂಗೂ ಕೂಡ ಮತ್ತು ಅದು ಎಲ್ಲ ಹುರಿದು ಬರುತ್ತೆ. ಈಗ ಅದು ತಣ್ಣಗಾದ್ಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ, ಅಂದರೆ ಒಂದು 1/4 ಕಪ್ ತೆಂಗಿನಕಾಯಿ ತುರಿ ಹಾಕಿದರೆ ಸಾಕು ಅಮೆಝಾನ್ ಕಪ್ಪಲ್ಲಿ. ಹಾಗೆ 1/6 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಪ್ರೋಟೋಕಾಲ್ ಅಲ್ವಾ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮೀಡಿಯಮ್ ಫೈನ್ ಆಗಿ ರುಬ್ಬಿಕೊಂಡ್ರೆ ಸಾಕಾಗುತ್ತೆ, ಗ್ರೈಂಡ್ ಮಾಡಿಕೊಂಡ್ರೆ. ಈಗ ನಾವು ಪ್ಯಾನ್ಗೆ 2-3 ಟೇಬಲ್ ಸ್ಪೂನ್ ನೋಡಿ ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಆಗಲಿ. ಅದು ಬಿಸಿ ಆಗಲು ಅರ್ಧ ಟೀ ಸ್ಪೂನು ಸಾಸಿವೆ ಕಾಳು, ಅದು ಚಟಪಟ ಆಗ್ತಾ ಇದೆ ನೋಡಿ ಅಲ್ವಾ. ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ, ಹಾಗೆಯೇ ಅರ್ಧ ಟೀ ಸ್ಪೂನು ಕಡಲೆಬೇಳೆ, 2 ಒಟ್ಟೊಟ್ಟಿಗೆ ಹಾಕೋದು ನಡೆಯುತ್ತೆ, ಪರವಾಗಿಲ್ಲ. ಮತ್ತು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಪರಿಮಳಯುಕ್ತ ಆಗಿ ಹುರಿದು ಬರಲಿ ಎಣ್ಣೆಯಲ್ಲಿ. ಬೇಗ ಹುರಿದು ಬರುತ್ತಲ್ಲ, ಎಣ್ಣೆ ಕಾದಿದೆ ಅಲ್ವಾ, ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ. ಇವಾಗ ಚಟಪಟ ಅಂತ ಹುರಿತಾ ಇದೆ. ಈಗ ಕೆಂಪು ಮೆಣಸಿನ್ಕಾಯಿ ತುಂಡುಗಳು ಬ್ಯಾಡಗಿ ಹಾಕಿದ್ದೀನಿ, 3-4 ಹಾಕ್ಕೊಳ್ಳಿ. ಹಾಗೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಒಂದೇ ಎಸಳು ಅದು ಉದ್ದದ್ದು ಹಾಕಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತೊಂದು ಸತಿ ಇವಾಗ ಕೈ ಆಡಿಸ್ಕೊಳ್ಳಿ. ಒಗ್ಗರಣೆನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಅವಾಗೆಲ್ಲ ಚೆನ್ನಾಗಿ ಹುರಿದು ಬರುತ್ತೆ, ಸೀದೋಗೋದಿಲ್ಲ. ಈಗ ಹಿಂಗೆ ಒಂದು ಚುಟುಕಿ ಹಾಕ್ಕೊಳ್ಳಿ, 1-2 ಚುಟುಕಿ ಸಾಕು, ಅಷ್ಟೇ ಸಾಕು. ಮತ್ತು ನೀರುಳ್ಳಿ ರಫಾಗಿ, ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಈ ಬದನೆಕಾಯಿಯು ಬೆಂದೋಗ್ಬಿಡುತ್ತೆ ಬೇಗ, ಆಮೇಲೆ ಇದು ನೀರುಳ್ಳಿನೂ ಇದಾಗ್ಬಿಡುತ್ತೆ. ಅದಕ್ಕೆ ಈಗ ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಡಿ ಡಿಶ್ಗೆ. ಮತ್ತು ಅದನ್ನು ನೀರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೋಬೇಕು. ಅದು ಟ್ರಾನ್ಸ್ಪರೆಂಟ್ ಆಗಬೇಕಾದ್ರೆ, ಬೇಗ ಆಗಬೇಕಾದ್ರೆ ಉಪ್ಪು ಹಾಕಬೇಕಲ್ವಾ, ಅದಕ್ಕೋಸ್ಕರ ನಾನು ಉಪ್ಪು ಹಾಕಿದ್ದೀನಿ. ಈಗ ನೋಡಿ ಆಯಿತು, ಕಾಣುತ್ತಲ್ವಾ ನೀರುಳ್ಳಿ ಕಲರ್ ಕೂಡ ಒಂಚೂರು ಚೇಂಜ್ ಆಯಿತು, ಸಾಕು ಇಷ್ಟ ಆದರೆ. ಈಗ ಅದಕ್ಕೆ ನಾವು ಕಟ್ ಮಾಡಿರೋಂಥ ಮೈಸೂರು ಬದನೆಕಾಯಿ 3 ಕಪ್ ಇದೆ, ಅದು ಅಮೆಝಾನ್ ಕಪ್ಪಲ್ಲಿ, ಅದನ್ನು ಹಾಕ್ಕೊಳ್ಳಿ. ಸಾಧಾರಣ ಒಂದು 1/4 kg ಜಾಸ್ತಿ ಇದೆ, 350 ಗ್ರಾಮ್ ಏನೋ ಇದೆ ಅದು. ಈಗ ಅದನ್ನು ಮಿಕ್ಸ್ ಮಾಡ್ತಾ ಇರಿ ಚೆನ್ನಾಗಿ 1 ನಿಮಿಷದ ತನಕ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2-3 ನಿಮಿಷದಲ್ಲೇ ಚೆನ್ನಾಗಿ ಕುಕ್ ಆಗಿ ಬಂದುಬಿಡುತ್ತೆ ನೋಡಿ. ಬಣ್ಣ ಚೇಂಜ್ ಆಗಿದೆ, ಮೆದು ಆಗಿಬಿಟ್ಟಿದೆ, ನೀರುಳ್ಳಿ ಜೊತೆ ಚೆನ್ನಾಗಿ ಕಂಬೈನ್ ಆಗಿ ಬಂದುಬಿಟ್ಟಿದೆ. ಈಗ ಒಂದು ಸತಿ ಮಿಕ್ಸ್ ಮಾಡಿ ಅದಕ್ಕೆ ನೋಡಿ, ತೋರಿಸ್ದೆ ಬೆಂದಿದೆ ಅಂದ್ಬಿಟ್ಟು. ಈಗ ಅದಕ್ಕೆ ಹುಣಸೆ ಹಣ್ಣಿನ ಜ್ಯೂಸು ಮೈಲ್ಡಾಗಿ ಮಾಡಿಟ್ಟಿದ್ದೀನಿ, ಅದು ಮತ್ತು ಒಂಚೂರು ಬೆಲ್ಲ ಹಾಕಲೇಬೇಕು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ. ಈಗ ನೋಡಿ ರುಬ್ಬಿದ ಮಸಾಲೆ ತೋರಿಸ್ತಾ ಇದ್ದೀನಿ, ಆ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಡಿ, ಕಂಬೈನ್ ಆಗೋ ತನಕ ಚೆನ್ನಾಗಿ ಕಂಬೈನ್ ಆಗಬೇಕು ಅದು ಇದ್ರ ಜೊತೆಗೆ. ಮತ್ತು ಈಗ ಮಿಕ್ಸಿ ಬೋಲ್ ತೊಳೆದಿದ್ದು ನೀರು ಹಾಕ್ಕೊಳ್ಳಿ, ಮತ್ತು ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಮೆತ್ತಗೆ ಕೊಡಿ, ಯಾಕಂದರೆ ಅದು ಬದನೆಕಾಯಿ ಇದೆಲ್ಲ ಹಾಳಾಗೋಗಬಾರ್ದು. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು ಅರ್ಧ ನಿಮಿಷ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಯಾಕಂದರೆ ಬೆಂದಿದೆ ಅಲ್ವಾ ಅದು ಎಲ್ಲ. ಜಸ್ಟ್ ಒಂದು ಸತಿ ಕಂಬೈನ್ ಆಗ್ಲಿಕ್ಕೆ ಅಷ್ಟೇ ಅಲ್ವಾ. ಇವಾಗ ಒಂದು ಮಿಕ್ಸ್ ಕೊಡಿ, ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಈ ಬದನೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಾಗುತ್ತೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ನೆಕ್ಸ್ಟ್ ವಿಡಿಯೋ ಹಾಕೋ ತನಕ ಎಲ್ಲರಿಗೂ ನಮಸ್ಕಾರಗಳು.